ಫಸ್ಟ್ ಆಫ್ ಆಲ್ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅವರು ನಾನು ಬಂದ ತಕ್ಷಣ ಕೇಳಿದೆ ಏನು ಯಾವ ಪರ್ಫ್ಯೂಮ್ ಹಾಕೊಂಡು ಬಂದಿದ್ದೀರಾ, 4 ಪರ್ಫ್ಯೂಮ್, ಅದು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಅಂತ ಹೇಳಿದ್ರು. ಯು ಲುಕ್ ಲವ್ಲಿ ಭಾಗ್ಯಲಕ್ಷ್ಮಿ. ಸೊ ನೋಡಿ, ಇಲ್ಲಿ ಲಕ್ಷ್ಮಿ ಥರ ಕಾಣೋರು ಸ್ಟೇಜ್ ಮೇಲೆ ನಿಂತಿದ್ದಾರೆ. ಒಂದು ಒಳ್ಳೆ ವಿಶಸ್ ಥರ ವೇಲು ಸರು ಸ್ಟೇಜ್ ಮೇಲೆ ಬಂದುಬಿಟ್ಟು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಸಾಂಗ್ ಹಾಡಿದ್ರು. ದುಡ್ಡು ಕೂಡ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದ್ರು. ಸೊ ವೆರಿ ವೆರಿ ಗುಡ್ ಓಮೆನ್ ಅಂತ ಹೇಳಬಹುದು. ಕಂಗ್ರ್ಯಾಚುಲೇಷನ್ಸ್ ಅಭಿ. ಟ್ರೇಲರ್ ಅಂತೂ ನಂಗೆ ತುಂಬ ಇಷ್ಟ ಆಗಿದೆ. ನಾನು ಅಭಿಷೇಕ್ ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು. ನನಗವ್ರು ಫಸ್ಟ್ ಪರಿಚಯ ಆಗಿದ್ದು ಸಿಂಪಲಾಗಿ ಒಂದು ಲವ್ ಸ್ಟೋರಿ ಟೈಮಲ್ಲಿ, ಇನ್ನೊಂದು ಲವ್ ಸ್ಟೋರಿ. ಬಟ್ ನಾನು ಸಿಂಪಲಾಗಿ ಒಂದು ಲವ್ ಸ್ಟೋರಿ ಮಾಡಬೇಕಾಗಿತ್ತು. ಬಟ್ ಚಾರ್ಮಿನಾರ್ ಸಿನಿಮಾಲಿ ಬ್ಯುಸಿ ಆಗಿದೆ, ಸೊ ಆ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ. ಸೊ ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿ ಮಾಡಿದೆ. ಆಗ ಅವ್ರ ಪರಿಚಯ ಆಯಿತು. ತುಂಬ ಐ ಗಾಟ್ ಟು ನೋ ಹಿಮ್. ನಾವು ಅಲ್ಲೂ ಕೂಡ ಶೂಟಿಂಗ್ ಮಾಡಬೇಕಾದ್ರೆ ಶಾರ್ಟ್ಸಲ್ಲಿ ಅವರ ಕ್ರಿಯೇಟಿವಿಟಿ ಆಗಿರಲಿ, ಇಂಪ್ರೊವೈಸೇಷನ್ ಆಗಿರಲಿ, ಒಂದು ಕ್ರಿಯೇಟಿವ್ ಹೊಸ ಹೊಸ ಐಡಿಯಾಸ್ ಇರೋದು ಅವ್ರ ಹತ್ರದಿಂದ. ಸೊ ತುಂಬ ಖುಷಿ ಪಡೋರು ನಾವೆಲ್ಲರೂ. ಆ್ಯಂಡ್ ನಮ್ಮ ಇಡೀ ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿ ಟೀಮಲ್ಲಿ, ಡೈರೆಕ್ಷನ್ ಟೀಮಲ್ಲಿ ಅವರೇ ಚಿಕ್ಕವರು. ಹಿ ವಾಸ್ ದ ಯಂಗೆಸ್ಟ್. ಸೊ ಇವಾಗ ನನಗೆ ಏನು ಅನಿಸ್ತಾ ಇದೆ ಅಂದರೆ, ಆ ಚಿಕ್ಕ ಹುಡುಗ ದೊಡ್ಡವನಾಗಿದ್ದಾನೆ, ಸಿನಿಮಾ ಮಾಡ್ತಾ ಇದ್ದಾನೆ, ಡೈರೆಕ್ಟರ್ ಆಗಿದ್ದಾನೆ ಅಂತ ನನಗೆ ತುಂಬ ಹೆಮ್ಮೆಯ ವಿಷಯ ಅಂತ ನಾನು ಹೇಳಬಹುದು. ಕಂಗ್ರ್ಯಾಚುಲೇಷನ್ಸ್ ಅಭಿ, ಐ ಆಮ್ ಸೋ ಪ್ರೌಡ್ ಆಫ್ ಯು. ಆ್ಯಂಡ್ ಅವರು ಇದಕ್ಕೂ ಮುಂಚೆ ತುಂಬ ಕೆಲಸ ಮಾಡಿದ್ದಾರೆ ಸಿಂಪಲ್ ಸುನಿ ಸರ್ ಜೊತೆ, ಆಮೇಲೆ VFX ಆ್ಯಂಡ್ ಆಲ್ ಅಲ್ವಾ. ಈಸ್ ದನ್ ಅ ಲಾಡ್ ಆಫ್ ವರ್ಕ್, ಬ್ರಿಲಿಯಂಟ್ ಮೈಂಡ್ ಆ್ಯಕ್ಚುಲಿ, ತುಂಬ ಕ್ರಿಯೇಟಿವ್ ಅವರು. ಆ್ಯಂಡ್ ಟ್ರೇಲರ್ ನೋಡಿದಾಗಲೂ ಕೂಡ ಐ ಕ್ಯಾನ್ ಸಿ ದಟ್ ಕ್ರಿಯೇಟಿವ್ ಎನರ್ಜಿ. ಮನಿ ಹೈಸ್ಟು ಈ ಥರದೆಲ್ಲ ಶೋಸ್ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ. ಆ್ಯಂಡ್ ವೆನ್ ಐ ಸಾ ದಿಸ್, ಅಫ್ಕೋರ್ಸ್ ಅದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ದಿಸ್ ಹ್ಯಾಸ್ ಕಮ್ ಔಟ್ ಸೋ ವೆಲ್. ಅಭಿಷೇಕ್ ಫೋಟೋಗ್ರಫಿ ಈಸ್ ಅಮೇಝಿಂಗ್, ಮ್ಯೂಸಿಕ್ ಜುಡಾ ಅಫ್ಕೋರ್ಸ್. ಎಲ್ಲರೂ ಯು ಕ್ಯಾನ್ ಸಿ ಆ್ಯಕ್ಚುಲಿ ಏನೋ ಒಂದು ಕಥೆ ಇದೆ, ಸಮಥಿಂಗ್ ಇಸ್ ಡಿಫ್ರೆಂಟ್ ಅಬೌಟ್ ದಿಸ್ ಮೂವಿ ಅಂತ ನನಗೆ ಅನಿಸ್ತಾ ಇತ್ತು. ಮುರಳಿಯವ್ರು ಹೇಳ್ದಂಗೆ ಏನೋ ಒಂದು ಮಜಾ ಇದೆ, ಬಂದುಬಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದುಬಿಟ್ಟು ಯು ಕ್ಯಾನ್ ಎಂಜಾಯ್ ಆ್ಯಂಡ್ ಗೋ ಬ್ಯಾಕ್, ಆ ಥರದ ಸಿನಿಮಾ ಅಂತ ನನಗೆ ಅನಿಸ್ತು. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ದೀಕ್ಷಿತ್, ಐ ಹ್ಯಾವ್ ಟು ಟಾಕ್ ಅಬೌಟ್ ಯು. ನಾನು ನಿಮ್ಮ ದಿಯಾ ಸಿನಿಮಾ ನೋಡಿದಾಗ ನಾನು ನಿಮ್ಗೆ ಹೇಳಿದ್ದೆ, ಯು ಹ್ಯಾವ್ ಅಮೇಝಿಂಗ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತ. ಐ ಲವ್ಡ್ ದಿಯಾ. ಆ್ಯಂಡ್ ಲಾಸ್ಟ್ ಟೈಮ್ ನಿಮ್ಮನ್ನ ಇಲ್ಲಿ ಇದೆ ಶೆರಟನಲ್ಲಿ ಮೀಟ್ ಮಾಡಿದಾಗ ಐ ಥಿಂಕ್ ಐ ವಾಚ್ ದಸರಾ ಆ್ಯಂಡ್ ಐ ಲವ್ ದಟ್ ಮೂವಿ. ಐ ಡೋಂಟ್ ನೋ, ನಾನು ಸ್ಕ್ರೀನ್ ಮೇಲೆ ನೀವು ನಾನಿ ಬಂದಾಗ ನಾನು ನಿಮ್ಮನ್ನೇ ನೋಡ್ತಾ ಇದ್ದೆ, ನಿಜ ಹೇಳ್ತಾ ಇದ್ದೀನಿ. ಯು ಹ್ಯಾವ್ ಅಮೇಝಿಂಗ್ ಫೇಸ್, ಗ್ರೇಟ್ ಎನರ್ಜಿ, ಐ ಲವ್ ದ್ಯಾಟ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಗರ್ಲ್ ಫ್ರೆಂಡ್. ಆ್ಯಂಡ್ ಇದು ಕೂಡ ಹಾಗೇ ಲಕ್ಕಿ ಸ್ಟ್ರೀಕು ಸೂಪರ್ ಹಿಟ್ ಆಗಲಿ. ಆ್ಯಂಡ್ ಬೃಂದಾ, ಆಲ್ ದ ಬೆಸ್ಟ್ ಟು ಯು. ಯು ಲುಕ್ ಲವ್ಲಿ. ಆ್ಯಂಡ್ ಐ ನೋ ದಟ್ ಅಭಿ ಹೀರೋಯಿನ್ನ ತುಂಬ ಚೆನ್ನಾಗಿ ಹಿ ಶೋಸ್ ಯು ವೆರಿ ವೆಲ್. ಆ್ಯಂಡ್ ಬರ್ದಿರೋದು ತುಂಬ ನೋ he did. I know him ಅಲ್ಲ, I worked with him in Simple ಆಗಿ ಇನ್ನೊಂದು ಲವ್ ಸ್ಟೋರಿ. ಸೊ ಯಾವಾಗಲೂ he favors the heroine. So I know it and wish you the best. ತುಂಬ ಒಳ್ಳೆಯದಾಗಲಿ. ಮೇ ಯು ಬಿಕಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೀರೋಯಿನ್ಸ್ ಆಫ್ ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಇಂಡಿಯಾ. ಆ್ಯಂಡ್ ಉಷಾ ಭಂಡಾರಿ ಮ್ಯಾಮ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಶಿ ಈಸ್ ಮೈ ಗುರು ಆ್ಯಕ್ಚುಲಿ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆ ಆ್ಯಕ್ಟಿಂಗ್ ಕಲಿಬೇಕಾದ್ರೆ ಶಿ ಯೂಸ್ ಟು ಟೀಚ್ ಇನ್ ಅನ್ ಆ್ಯಕ್ಟಿಂಗ್ ಸ್ಕೂಲ್ ಆ್ಯಂಡ್ ಐ ಹ್ಯಾವ್ ಲರ್ನ್ ಸೋ ಮಚ್ ಫ್ರಮ್ ಹರ್. ಆ್ಯಂಡ್ ಇವತ್ತಿಗೂ ಅವ್ರು ನೋಡಿದ್ರೆ ಭಯ ಆಗುತ್ತೆ ನನಗೆ. ಐ ಹ್ಯಾವ್ ನೆವರ್ ಗಾಟ್ ಅ ಚಾನ್ಸ್ ಟು ವರ್ಕ್ ವಿತ್ ಯು, ಅದನ್ನೂ ಆಗಲಿ ಅಂತ ಕೇಳ್ಕೊಳ್ತೀನಿ. ಬಟ್ ಮ್ಯಾಮ್, ನಮ್ಮೇಲೆ ಒಂದಿನ ಆ್ಯಂಡ್ ಚಿಕ್ಕ ದ್ಯಾಟ್ ಈಸ್ ಒನ್ ಸ್ಮಾಲ್ ಯಾ. ಬಟ್ ಎನಿವೇಸ್, ಟುಡೇ ಇಸ್ ಅಬೌಟ್ ಅಭಿ. ನನ್ನ ಬೆಸ್ಟ್ ವಿಶಸ್ಸು. ನಾನು ಆ್ಯಕ್ಚುಲಿ ಜಾಸ್ತಿ ಫಂಕ್ಷನ್ಗೆ ಬರಲ್ಲ, ಬಟ್ ಇವತ್ತು ನನಗೆ ಮನಸ್ಸಿರಲಿಲ್ಲ ಮನೆ ಆಚೆ ಬರೋಕ್ಕೆ. ಬಟ್ ಅಭಿ ಇಸ್ ಸೋ ಸ್ಪೆಷಲ್ ಟು ಮೀ. ಅಭಿ ಮೇಲೆ ನಂಗೆ ತುಂಬ ಪ್ರೀತಿ. ಅವ್ರು ಏನೇ ಕೆಲಸ ಮಾಡಿದ್ರು ಸೂಪರ್ ಹಿಟ್ ಆಗಲಿ, ದೊಡ್ಡದಾಗಲಿ, ಐ ವಾಂಟ್ ಹಿಮ್ ಟು ಗ್ರೋ ಟು ನೆಕ್ಸ್ಟ್ ಲೆವೆಲ್. ಸೊ ಆಲ್ ಮೈ ಬೆಸ್ಟ್ ವಿಶಸ್ ಟು ಹಿಮ್ ಆ್ಯಂಡ್ ಹಿಸ್ ಎಂಟೈರ್ ಟೀಮ್. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಘ್ನಾ ಅವರೇ. ಅವರ ಮುದ್ದಾದ ನಗು, ಅಷ್ಟೇ ಮುದ್ದು ಪ್ರೀತಿಯ ಮಾತುಗಳಿಗೆ ನಾನು ಒಂದೇ ನಿಮಿಷ ವೇದಿಕೆ ಮೇಲೆ ಇರಬೇಕು. ದೀಕ್ಷಿತ್ ಅವರೇ, ಬೃಂದಾ ಅವರೇ, ಪ್ಲೀಸ್ ಜೊತೆಯಾಗಿ. ಪ್ರಕಾಶ್ ಸರ್, ಸಾರಿ ಐ ಫಾರ್ಗಾಟ್ ಟು ಟಾಕ್ ಅಬೌಟ್ ಯು. ಲಕ್ಷ್ಮಿ ಬರಲಿ ಅವ್ರು ಹೇಳ್ದಂಗೆ. ನಿಮಗೆ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಚಿತ್ರತಂಡ ಮತ್ತೊಮ್ಮೆ